ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾವು ಮಾಡೆಲ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ ನಿನ್ನೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ವಿ ಹ್ಯಾಡ್ ಸೀನ್ ದ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ನ ನೋಡಿದ್ವಿ. ಹೋಪ್ ನಿಮ್ಗೆ ಯಾವುದಕ್ಕೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ಸ್ ಆಸ್ ಯೂಶುವಲ್. ಸೊ ಇನ್ ಟುಡೇಸ್ ವಿಡಿಯೋ, ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಲುಕಿಂಗ್ ಅಟ್ trigonometry, that is particularly applications of trigonometry. ಏನು ಪ್ರಾಬ್ಲಮ್ಸ್ ಕೊಡ್ತಾರೆ for 4 marks or 5 marks they may ask. ಆ ಕ್ವಶನ್ಗಳನ್ನ we are going to solve. All of the 4 model papers ಅದರಲ್ಲಿರೋ ಕ್ವಶನ್ಸ್ನ we are going to solve. ಯಾಕಂದರೆ ಸ್ವಲ್ಪ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ they may find it difficult. ಈ ಬ್ಯಾಕ್ಗ್ರೌಂಡಲ್ಲಿ I am trying to make it simpler and make you understand. So let us begin. ಅದಕ್ಕೆ ಮುಂಚೆ ಟ್ರಿಗ್ನೋಮೆಟ್ರಿಲಿ ಬೇಸಿಕ್ಸ್ ನಮಗೆ ಕೆಲವೊಂದು ಗೊತ್ತಿರಬೇಕಿದೆ. ಅದನ್ನು ನಾವು ಒಂದ್ಸರ್ತಿ ವಿಲ್ ಜಸ್ಟ್ ಬ್ರಷ್ ಅಪ್ ಅವರ್ ನಾಲೆಡ್ಜ್. ಟ್ರಿಗ್ನೋಮೆಟ್ರಿಯಲ್ಲಿ ವಿ ಆರ್ ಸ್ಟಡಿಂಗ್ ಅಬೌಟ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಯಾಕಂದರೆ ನಾವು ತುಂಬ ನೋಡೋದು ವರ್ಟಿಕಲ್ ಪೋಲ್ಸು, ವರ್ಟಿಕಲ್ ಇರುತ್ತಲ್ಲ, ಎವ್ರಿಥಿಂಗ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಗ್ರೌಂಡ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್. ಇಲ್ಲಿ ದೇರ್ ಆರ್ 6 ರೇಷಿಯೋಸ್. ಇದನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತಾರೆ. ನಮಗೆ ಈ 3 ಗೊತ್ತಿದ್ರೆ ಸಾಕು. ಯಾವ್ದ್ಯಾವುದು? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಈ ಥೀಟಾ ಅಂದ್ರೆ ಏನಪ್ಪಾ ಅಂದ್ರೆ ಟ್ರಯಾಂಗಲ್ ಅಲ್ಲಿ ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ. ಇನ್ನು ಉಳಿದಿದ್ದ ಆಂಗಲ್ಸ್ ಯಾವ್ದಾದ್ರು ಒಂದು ಆಂಗಲ್ನ ನಾವು ಥೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಿಸ್ ಥೀಟಾ ವಿ ಆರ್ ಗೋಯಿಂಗ್ ಟು ಟೇಕ್ ದ ರೇಷಿಯೋಸ್ ಆಫ್ ಸೈಡ್ಸ್. ನೋಡಿ, ಈ ಥೀಟಾ ಇದೆಯಲ್ಲ, ಇದರ ಆಪೋಸಿಟ್ ಇರೋ ಸೈಡ್ನ ನಾವು ವಿ ಕಾಲ್ ದಿಸ್ ಆಪೋಸಿಟ್ ಸೈಡ್ ಅಂತಾನೆ ಕರಿತೀವಿ. ಆಪೋಸಿಟ್ ಸೈಡ್ ಇದು ಆಪೋಸಿಟ್ ಆದರೆ ಇದು ಪಕ್ಕದಲ್ಲೇ ಇದೆ, ಅದಕ್ಕೆ ಇದನ್ನ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಅಂಡ್ ದ ಲಾಂಗೆಸ್ಟ್ ಸೈಡ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ದಿಸ್ ಇಸ್ ಕಾಲ್ಡ್ ಹೈಪೋಟೆನಿಸ್ ಅಂತ ಕರಿತೀವಿ ಇದನ್ನು. ಸೊ ಈ 3 ರೇಷಿಯೋಸ್, ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟೆನಿಸ್, ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ, ಅಂದರೆ ಇದು ಅಡ್ಜಸೆಂಟ್ AC ಬೈ ಹೈಪೋಟೆನಿಸ್ ಇಸ್ AB ಇನ್ ದಿಸ್ ಕೇಸ್. ಟ್ಯಾನ್ ಥೀಟಾ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಗೊತ್ತಾಗ್ತಿದ್ಯಾ? ಇವಾಗ ನಾವು ಥೀಟಾ ಇಲ್ಲಿ ತಗೊಂಡ್ರೆ ಅವಾಗ ಅಕಾರ್ಡಿಂಗ್ಲಿ ಥೀಟಾಗೆ ಆಪೋಸಿಟ್ ಯಾವ್ದಿರುತ್ತೋ ಅದು ದಟ್ ವಿಲ್ ಬಿಕಮ್ ದ ಆಪೋಸಿಟ್ ಸೈಡ್. ಅದು ನಮಗೆ ಗೊತ್ತಿರಬೇಕು. ಇದು ಬೇಸಿಕ್ಕು. ಇನ್ನು ಮಿಕ್ಕಿದ 3 ರೇಷಿಯೋಸು ಸೀಕೆಂಟ್ ಥೀಟಾ, ಕೊಸೆಕೆಂಟ್ ಥೀಟಾ, ಕಾಟ್ ಥೀಟಾ, ಇವು ಟೆಕ್ಸ್ಟ್ ಬುಕ್ ನೋಡೋದು ಸಿಗುತ್ತೆ. ನನಗೆ ಇವಾಗ ಅಷ್ಟು ಅದನ್ನೆಲ್ಲ ಮಾಡ್ತಾ ಇಲ್ಲ. ಯು ಜಸ್ಟ್ ಗೋ ಥ್ರೂ ದೆಮ್. ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಮಾಡ್ತಾ ಇಲ್ಲ. ಈಗ ಫಾರ್ ಪರ್ಟಿಕ್ಯುಲರ್ ಆ್ಯಂಗಲ್ಸ್ ನಾವು ಸ್ಟ್ಯಾಂಡರ್ಡ್ ಆಗಿ ವಿ ಹ್ಯಾವ್ ಟೇಕನ್ ದ ವ್ಯಾಲ್ಯೂಸ್ ಫಾರ್ ದೀಸ್ ಪರ್ಟಿಕ್ಯುಲರ್ ಆ್ಯಂಗಲ್ಸ್. ಆ್ಯಂಗಲ್ 0 ಇದ್ರೆ ಸೈನ್ ಥೀಟಾ ಜಾಗದಲ್ಲಿ 0 ಹಾಕಿದ್ರೆ ವಿಲ್ ಗೆಟ್ 0. ಸೈನ್ 30 ಈಸ್ 1/2, ಸೈನ್ 45 ಈಸ್ 1/√2, ಸೈನ್ 60 ಈಸ್ √3/2 ಆ್ಯಂಡ್ ಸೈನ್ 90 ಈಸ್ 1. ಈ ಫಸ್ಟ್ ಲೈನ್ನ ನಾವು ಬೈಔಟ್ ಮಾಡಿಬಿಟ್ರೆ ಸಾಕು. ಓನ್ಲಿ ಫಸ್ಟ್ ಲೈನ್ ವಿ ರಿಕ್ವೈರ್. ಸೆಕೆಂಡ್ ಲೈನು ಇದು ಫಸ್ಟಿಗೆ ಬರುತ್ತೆ, ಅಂದರೆ 90 ಇರೋದು 0ಗೆ ಬರುತ್ತೆ, 60 ಇರೋದು 30ಗೆ ಬರುತ್ತೆ, 45 ಹಂಗೆ ಉಳ್ಕೊಳ್ಳುತ್ತೆ, 30 ಇರೋದು 60ಗೆ ಹೋಗುತ್ತೆ, 0ಗೆ ಇರೋದು 90ಗೆ ಹೋಗುತ್ತೆ. ಅಂದರೆ ಇಷ್ಟು ಲೈನ್ ಏನಿದೆ ಇಟ್ ವಿಲ್ ಬಿಕಮ್ ರಿವರ್ಸ್. ಸೊ ಸೆಕೆಂಡ್ ಲೈನ್ ಈಸಿ. ಥರ್ಡ್ ಲೈನ್ ಅಂದರೆ ಟ್ಯಾನ್ ಥೀಟಾಗೆ ಸೈನ್ ಬೈ ಕಾಸ್ ಮಾಡಿದ್ರೆ ಆಯಿತು. 0/1 ಈಸ್ 0, 1/2/√3/2 ಈಸ್ 1/√3, 1/√2/1/√2 ಅಂದರೆ 1, √3/2 /1/2 ಅಂದರೆ √3. 1/0 ಅಂದರೆ ಡಿನಾಮಿನೇಟರ್ 0 ಬಂದರೆ ಇಟ್ ಈಸ್ ನಾಟ್ ಡಿಫೈನ್ಡ್. ಸೊ ಇಷ್ಟು ವ್ಯಾಲ್ಯೂಸು ನಮಗೆ ವಿ ನೀಡ್ ಟು ಸಾಲ್ವ್ ಟ್ರಿಗ್ನೋಮೆಟ್ರಿಕ್ ಪ್ರಾಬ್ಲಮ್ಸ್. ದಟ್ ಪರ್ಟಿಕ್ಯುಲರ್ಲಿ ಅಪ್ಲಿಕೇಶನ್ಸ್ ಆನ್ ಟ್ರಿಗ್ನೋಮೆಟ್ರಿಕ್ ಪ್ರಾಬ್ಲಮ್ಸ್ ಏನಿದೆ ಇದನ್ನು ಸಾಲ್ವ್ ಮಾಡೋಕ್ಕೆ ವಿ ನೀಡ್ ದೀಸ್ ವ್ಯಾಲ್ಯೂಸ್. ಇದು ನಮಗೆ ಗೊತ್ತಿರಲೇಬೇಕು. ಓಕೆ, 1 by 1 ವಿ ಆರ್ ಗೋಯಿಂಗ್ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಮಾಡ್ತಾ ಹೋಗೋಣ. ಓಕೆ, ಸೊ ಇದು ಫಸ್ಟ್ ಮಾಡೆಲ್ ಪೇಪರ್. ಮೊದಲನೇ ಮಾಡೆಲ್ ಪೇಪರಲ್ಲಿ 38th ಕ್ವಶನ್. ಇಟ್ ಈಸ್ ಆಸ್ಕ್ಡ್ ಫಾರ್ ಹೌ ಮೆನಿ ಮಾರ್ಕ್ಸ್? 5 ಮಾರ್ಕ್ಸ್. 5 ಮಾರ್ಕ್ಸ್ ಕೇಳಿದ್ರೆ ಐ ಜಸ್ಟ್ ವೈಪ್ ದಿಸ್ ಔಟ್. ಈ ಟೇಬಲ್ ನಿಮಗೆ ಉಳಿಸ್ಕೊಳ್ಳೋಣ ಬೇಕಾಗುತ್ತೆ.
ಒಂದು ಕ್ವಶನ್ ಕೇಳಿದರೆ ಎ ಬಿ ಆ್ಯಂಡ್ ಆರ್ ಕ್ಯೂ ಆರ್ ಟು ವರ್ಟಿಕಲ್ ಪೋಲ್ಸ್. ಎರಡು ವರ್ಟಿಕಲ್ ಪೋಲ್ಸ್ ಇದೆ, ಒಂದು ಎ ಬಿ ಅಂತ ಇನ್ನೊಂದು ಆರ್ ಕ್ಯೂ ಅಂತ. ಇದು ಗ್ರೌಂಡು, ಇದು ಗ್ರೌಂಡು. ಆರ್ ಕ್ಯೂ ಆ್ಯಂಡ್ ಎ ಬಿ, ದಿಸ್ ಈಸ್ ಆರ್ ಕ್ಯೂ, ದಿಸ್ ಈಸ್ ಎ ಬಿ. ಸರಿನಾ? ಆ ಸ್ಟ್ಯಾಂಡಿಂಗ್ ಆನ್ ಅ ಲೆವೆಲ್ ಗ್ರೌಂಡ್, ಒಂದು ಲೆವೆಲ್ ಗ್ರೌಂಡಲ್ಲಿ ಇದೆ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದಿ ಟವರ್ ಫ್ರಮ್ ಎ ಪಾಯಿಂಟ್ ಪಿ ಆನ್ ಸೇಮ್ ಗ್ರೌಂಡ್ ಅಂಡ್ ಫ್ರಮ್ ದ ಫುಟ್ ಆಫ್ ದಿ ಟವರ್ ಕ್ಯೂ ಆರ್. ಇವಾಗ ನೋಡಿ, ಪಾಯಿಂಟ್ ಎ ಇದೆಯಲ್ಲ, ಅಂದರೆ ಟಿಪ್ ಆಫ್ ದಿಸ್ ಪೋಲ್ ಅಥವಾ ಟವರ್, ಇಲ್ಲೊಂದು ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡಿದರೆ, ಈ ಪಾಯಿಂಟ್ ಪಿ ಇಂದ ಆಂಗಲ್ ಆಫ್ ಎಲಿವೇಶನ್ ಇಲ್ಲಿಗೆ, ಆಂಗಲ್ ಇಲ್ಲಿಂದ ಗ್ರೌಂಡಿಂದ ಮೇಲಕ್ಕೆ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಮೇಲಕ್ಕೆ ನೋಡಿದ್ರೆ ಇಲ್ಲಿ ಆಂಗಲ್ಲು ದಿಸ್ ಈಸ್ 30 ಡಿಗ್ರಿ. ಲೈಕ್ ವೈಸ್ ಇನ್ನೊಂದು ಟವರ್ ಇದೆಯಲ್ಲ, ಆ ಟವರ್ದು ಫುಟ್ಟಿಂದ ನಿಂತ್ಕೊಂಡು ನೋಡಿದ್ರು ಕೂಡ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಗ್ರೌಂಡ್ ಮೇಲಕ್ಕೆ ಇಟ್ ಈಸ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಐ ಜಸ್ಟ್ ಕನೆಕ್ಟ್ ದೀಸ್ ಟು. ಗೊತ್ತಾಗ್ತಿದೆಯಾ? as shown in the figure, if PQ ಅಂದ್ರೆ distance between point P and the second tower, that is larger tower, ಈ ಡಿಸ್ಟೆನ್ಸ್ 24 ಮೀಟರ್ಸ್ ಇದೆ. ಗೊತ್ತಾಗ್ತಿದೆಯಾ? ಅಂಡ್ AR ಅಂದ್ರೆ ದ ಲೈನ್ ಜಾಯಿನಿಂಗ್ A and R, ಈ ಡಿಸ್ಟೆನ್ಸ್ 13 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಅಂಡರ್ಸ್ಟುಡ್? ಇವಾಗ ನಮ್ಗೆ ಏನು ಮಾಡ್ಬೇಕಂತ ಹೇಳ್ತಿದ್ದಾರೆ, ಫೈಂಡ್ ದ ಹೈಟ್ಸ್ ಆಫ್ ದೀಸ್ ಟು ಟವರ್ಸ್. ಹೈಟ್ಸ್ ಅಂದ್ರೆ ಯಾವ್ದು? ಆರ್ ಕ್ಯೂ ಎ ಬಿ. ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ಸ್ ಆಫ್ ಎ ಬಿ ಅಂಡ್ ಆರ್ ಕ್ಯೂ. ಆಲ್ಸೋ ಫೈಂಡ್ ದ ಲೆಂತ್ ಆಫ್ ಎ ಪಿ. ಎ ಪಿ ಎಲ್ಲಿದೆ? ಎ ಪಿ ಅಂದ್ರೆ ಈ ಲೆಂತ್ನು ಕೂಡ ಕಂಡುಹಿಡಿಬೇಕು ನಾವು. ಗೊತ್ತಾಗ್ತಿದ್ಯಾ? ಇಷ್ಟು ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಆಲ್ಸೋ ದೇ ಹ್ಯಾವ್ ಗಿವನ್ ದಿಸ್, ಟೇಕ್ √3 is equal to 1.7 ಅಂತ ಹೇಳಿ ಕೊಟ್ಟಿದ್ದಾರೆ. ಏನಕ್ಕೆ ಸರ್ ಇದು? ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಬರುತ್ತೆ, ನೋಡೋಣ ಅದೇನು ಅಂತ. ಸೊ ಹೆಂಗಪ್ಪ ಸಾಲ್ವ್ ಮಾಡೋದು? ವಿ ಆರ್ ಆಸ್ಕ್ಡ್ ಟು ಫೈಂಡ್ ಔಟ್ ಏನೇನು ಕಂಡುಹಿಡಿಯೋಕೆ ಹೇಳಿದರೆ, ಎ ಪಿ is equal to question mark and AB is equal to question mark, RQ is equal to question mark. ಈ ಮೂರು ವ್ಯಾಲ್ಯೂಸ್ನ we have to find out. ಕರೆಕ್ಟಾ? ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಲೆಟ್ ಅಸ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು? ನಮಗೆ ಯಾವ ಆಂಗಲ್ ಗೊತ್ತು? ಈ ಆಂಗಲ್ಲು, ಈ ಆಂಗಲ್, ಈ ಎರಡು ಟ್ರಯಾಂಗಲ್ ಅಲ್ಲಿ ಏನಾದರೂ ಮಾಡ್ಬೇಕು ಇವಾಗ ನಾವು ಫಸ್ಟ್. ಸೊ ವಾಟ್ ವಿ ಶಲ್ ಡು, ಲೆಟ್ ಅಸ್ ಕನ್ಸಿಡರ್ ಟ್ರಯಾಂಗಲ್ PQR. ಕನ್ಸಿಡರ್ ಟ್ರಯಾಂಗಲ್ PQR. ಯಾವ್ದಪ್ಪ ಈ ಟ್ರಯಾಂಗಲ್ PQR? PQR ದೊಡ್ಡ ಟ್ರಯಾಂಗಲ್ ತಗೊಂಡಿದ್ದೀನಿ. ಇದು ರೈಟ್ ಆಂಗಲ್, ಯಾಕಂದ್ರೆ ವರ್ಟಿಕಲ್ ಪೋಲ್ ಇದು. ಸೊ this will also be right angle. So I can apply trigonometric ratios. So consider triangle PQR. ನೀವು ಅಬ್ಸರ್ವ್ ಮಾಡಿದ್ರೆ cos of angle P, cos ಯಾಕೆ ತಗೋಬೇಕು? ನಮಗೆ ಈ ಲೆಂತ್ ಗೊತ್ತು. What is this in a triangle, right angle triangle? If I take this as theta, this becomes adjacent, this is opposite, this is hypotenuse. ಕರೆಕ್ಟಾ? ಇದು ಅಡ್ಜಸೆಂಟ್ ಅಂದ್ರೆ ದಿಸ್ ಲೆಂತ್ ಈಸ್ ಅಡ್ಜಸೆಂಟ್. ದೇ ಹ್ಯಾವ್ ಗಿವನ್ ದಿಸ್ ಲೆಂತ್ 24 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಈ ದೊಡ್ಡ ಟ್ರಯಾಂಗಲ್ ಅಲ್ಲಿ ಅಡ್ಜಸೆಂಟ್ ಗೊತ್ತು. ಐ ಕ್ಯಾನ್ ಫೈಂಡ್ ಔಟ್ ದಿಸ್ ಆಸ್ ವೆಲ್ ಆಸ್ ದಿಸ್. ಕರೆಕ್ಟಾ? ಕನ್ಸಿಡರ್ ಟ್ರಯಾಂಗಲ್ PQR. ಲೆಟ್ ಅಸ್ ಅಪ್ಲೈ ಕಾಸ್ ಆಫ್ ಆಂಗಲ್ P is equal to ಏನು? ಕಾಸ್ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಕರೆಕ್ಟಾ? adjacent by
hypotenuse. What is adjacent? PQ. PQ. Adjacent to PQ. Hypotenuse is PR. ನಾನು PR ವ್ಯಾಲ್ಯೂ ಕಂಡುಹಿಡಿದ್ಬಿಟ್ರೆ ಇದನ್ನು ಕಂಡುಹಿಡಿಯೋದು ಈಸಿ ನನಗೆ. ಕರೆಕ್ಟಾ? ಹಿಂಗೆ ಕಂಡುಹಿಡಿದಿನ PR ಅಲ್ಲಿ ARನ ಇಫ್ ಐ ಸಬ್ಟ್ರಾಕ್ಟ್ ಇಟ್ ಕಟ್ ಮಾಡಿ ಬಿಸಾಕ್ಬಿಟ್ರೆ ಅದನ್ನು ಸಿಗೋದು ನನಗೆ AP ಸಿಗುತ್ತೆ. ಸೊ ಲೆಟ್ ಅಸ್ ಫೈಂಡ್ ಔಟ್. cos P ಅಂದರೆ P ವ್ಯಾಲ್ಯೂ ಇಸ್ cos 30. P value angle P 30 is equal to PQ is 24 divided by PR ನಂಗೆ ಗೊತ್ತಿಲ್ಲ, I'll write it as PR itself. ಸರಿನಾ? cos 30 ಅಂದ್ರೆ ಎಷ್ಟು? Let us come to the table. cos 30 root 3 by 2. root 3 by 2 is equal to 24 by PR. What I shall do? I will cross multiply this. PR into root 3, PR into root 3 is equal to 24 into 2. PR is equal to ಏನು ಬರ್ತಿದೆ? 24 into 2 is 2 2s are 4, 2 4s are 8, 48 ಬರುತ್ತೆ. 48 by root 3. ನಮಗೆ ಡಿನಾಮಿನೇಟ್ರಲ್ಲಿ ಇರ್ರಾಷನಲ್ ನಂಬರ್ ಇಟ್ಕೋಬಾರ್ದು. We should rationalize it. ಗೊತ್ತಿದೆ ನಮಗೆ. So let us rationalize this number. ಏನು ಬರುತ್ತೆ ಅವಾಗ? PR is equal to 48 by root 3. ಹಿಂಗೆ rationalize ಮಾಡೋದು ಇದನ್ನು? I will multiply root 3 to both numerator and denominator. ಏನಾಗುತ್ತೆ? 48 root 3, 48 root 3, 48 into root 3 is 48 root 3 divided by root 3 into root 3 ಅಂದರೆ root 3 squared. Square root cancels. 48 root 3 by 3. 3 ones are 3 16s are. PR is equal to 16 root 3. ಆದರೆ they have given take root 3 as 1.7 ಅಂತ ಕೊಟ್ಟಿದ್ದಾರೆ. ಅದನ್ನು ಅಪ್ಲೈ ಮಾಡಿಬಿಡ್ತೀನಿ. 16 into 1.7. How much I will get? 16 into 1.7 ಅಂದರೆ 27.2 I will get. PR ವ್ಯಾಲ್ಯೂ ಎಷ್ಟು ಬಂತು? 27.2 meters. ಅಂದರೆ P ಇಂದ R ವರೆಗೂ, ಇಲ್ಲಿಂದ ಈ ಲೆಂತು 27/2. Now I can easily find out AP. ಕರೆಕ್ಟಾ? What I will do? From figure, what I can say? AP is equal to PR minus AR. AR na ತೆಗೆದಾಕ್ಬಿಟ್ರೆ PR ಇಂದ I'll get AP minus AR. All right. So let us put the values. AP is equal to PR ಅಂದ್ರೆ we just got it 27.2 minus AR ಎಷ್ಟು ಕೊಟ್ಟಿದ್ದಾರೆ? 13. Therefore AP is equal to 27.2 minus 13 is 14.2 meters. This is one of the value that we had to find out. in ಸಿಕ್ತು ನಮಗೆ. ಇದೇ ಡಯಾಗ್ರಾಮ್ ಅಲ್ಲಿ there is one more thing. There is in the same triangle PQR ಅಲ್ಲೇ we can find out RQ. RQ ಹೆಂಗೆ ಕಂಡುಹಿಡಿಯೋದು? Let us see. In triangle PQR, look at the diagram. ನಮಗೆ ಬೇಸ್ PQ ಗೊತ್ತು, ಸರಿನಾ? ದಿಸ್ ಈಸ್ ಈ ಆ್ಯಂಗಲ್ಗೆ ಆಪೋಸಿಟ್ ಅಲ್ವಾ? ಇದು ಆಪೋಸಿಟ್ಟು, ಇದು ಅಡ್ಜಸೆಂಟ್. ಆಪೋಸಿಟ್ ಅಡ್ಜಸೆಂಟ್ ಬರೋದು ಯಾವುದು? ಟ್ಯಾನ್ ಥೀಟಾ. ನಮಗೆ ಗೊತ್ತು ಆಪೋಸಿಟ್ ಅಡ್ಜಸೆಂಟ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಇಸ್ ಟ್ಯಾನ್ ಥೀಟಾ. ಟ್ಯಾನ್ ಆಫ್ P is equal to ಎಷ್ಟು? ಆಪೋಸಿಟ್ ಬೈ adjacent. Correct? What is opposite here? RQ by adjacent is full thing PQ. Tan 30 P ಜಾಗದಲ್ಲಿ 30 ಇದೆ ಹಾಕಿದ್ದೀನಿ. RQ is
We do not know the value of RQ yet. PQ ಅಂದರೆ 24 ಅಂತ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂ 24 ಅಂತ. What is the value of tan 30 here? Tan 30 is 1 by root 3. 1 by root 3 is equal to RQ by 24. If I cross multiply, RQ is equal to RQ into root 3. To root 3 is equal to 24 into 1, 24. RQ is equal to 24 by root 3. Let us again rationalize into root 3 by root 3. ಏನಾಗುತ್ತೆ 24 root 3 by root 3 into root 3 is root 3 squared, square root cancels. 24 root 3 by 3, 3 ones are 3, 8s are. RQ ಎಷ್ಟು ಬಂತು 8 root 3 meters. Let us substitute the value of 1.7 which is equal to 8 into 1.7. ಎಷ್ಟು ಬರುತ್ತೆ RQ 8 into 1.7, 7 8s are 56. If I carry 8 ones are 8 plus 5 is 13. Point little. That is 13.6 meters. RQ is equal to 13.6 meters. This is one more value that we had to find out. ಸರಿನಾ ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿಬೇಕು RQ ನು ಸಿಕ್ತು ಇನ್ನೊಂದು ವ್ಯಾಲ್ಯೂ ಅದು AB ಕಂಡುಹಿಡಿಯಕ್ಕೆ ಏನು ಮಾಡೋಣ how can we find out we know the value of AP ಏನು ಮಾಡ್ಬೋದು ನಾವು in triangle APB ಈ ಸ್ಮಾಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ ಇದು hypotenuse this is opposite to angle P APB ಗೊತ್ತಾಗ್ತಿದ್ಯಾ to this angle AB is opposite AP is hypotenuse opposite to hypotenuse ಬರೋದು ಯಾವುದು sin P is equal to opposite by hypotenuse ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು AP ವ್ಯಾಲ್ಯೂ ಎಷ್ಟು ಬಂದಿದೆ ಇಲ್ಲಿ 14.2 sin 30 is equal to opposite ಅಂದ್ರೆ ಎಷ್ಟು opposite is AB that we have to find out hypotenuse ಅಂದ್ರೆ AP which is AB is ನಮಗೆ ಗೊತ್ತಿಲ್ಲ AP is 14.2 sin 30 ಅಂದ್ರೆ ಎಷ್ಟು sin 30 is 1 by 2 is equal to AB by 14.2. If I cross multiply AB into 2 is equal to 14.2 into 1 that is 14.2 ನೇ ಬರುತ್ತೆ AB is equal to I'll just put this to the denominator 14.2 by 2 to 1s are to 7.1 AB is equal to 7.1 meters. We got all the three values that we had to find out. AB kuda sikta. So at the end we can write the heights of poles is AB is equal to 7.1 meters, RQ is equal to 13.6 meters and the length of AP is equal to 14.2 meters as a statement. So ishtan madidre actually this question is asked for 5 marks, last question. So such type of problems will be asked. So one sarti bekandre you can take screenshot. I believe you have understood this. If not, ಏನಾದರೂ ಡೌಟ್ಸ್ ಇದ್ರೆ you can just ask in the comment section. I'll just try to answer them all. Okay, this is model paper 1. Model paper 2 ಅಲ್ಲಿ there is one more question asked. ಸ್ವಲ್ಪ ತುಂಬಾ ಕಷ್ಟ ಅಲ್ಲ ಈ ಪ್ರಾಬ್ಲಮ್ಸು, ಬಟ್ ಅದು ಲೆಂತಿ ಆಗುತ್ತೆ ಅಷ್ಟೇ. You should have patience to solve these questions. Okay, I think you have
ಮೇಡ್ ಎ ನೋಟ್ ಆಫ್ ದಿಸ್, ಇಲ್ಲಾಂದ್ರೆ ಬರ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು. Such type of questions I'll give a few trigonometry related application of trigonometry related questions ನಾನು ಕೊಡ್ತೀನಿ. At the end of this video you just take screenshot and practice those questions, that will be helpful. ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಅಂದರೆ ಫಾರ್ ಎಕ್ಸಾಂಪಲ್ ಸೈನ್ಸಿಂದ ಕೆಲವೊಂದು ನಾಲೆಡ್ಜ್ ಬೇಕಾಗುತ್ತೆ, 9th ಸ್ಟ್ಯಾಂಡರ್ಡಲ್ಲಿ ಓದಿದ ನಾಲೆಡ್ಜ್ ಬೇಕಾಗುತ್ತೆ. ಸೊ ಈ ಥರ ಬೇಸಿಕ್ ನಾಲೆಡ್ಜ್ ಇದ್ದರೆ ನಮಗೆ ಅದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಲೆಟ್ ಅಸ್ ಲುಕ್ ಅಟ್ ದ ಮಾಡಲ್ ಪೇಪರ್ 2 ಕ್ವಶನ್. 37th question in model paper 2, that is as for 4 marks, 4 marks ಗೆ ಕೇಳಿದ್ದಾರೆ. Okay, a rope is tied to a tip of a vertical pole of length 37 meters. First of all there is a ground, one vertical pole ಇದೆ, its height is 37 meters. ಇದಕ್ಕೆ ಒಂದು ರೋಪ್ ಕಟ್ಟಿದ್ದಾರೆ. ಈ ಹಗ್ಗ ತಗೊಂಬಂದು ಒಂದು ಪೆಗ್ ಅಂದ್ರೆ ಬೇರೆ ಪೆಗ್ ಅಲ್ಲ, ದಿಸ್ ಪೆಗ್ ಈಸ್ ನಥಿಂಗ್ ಬಟ್ ಊರಲ್ಲಿ ದನಗಳಿಗೆ ಕಟ್ಟಕ್ಕೆ ಗೂಟ ಹೊಡಿತಾರಲ್ಲ, ದಟ್ ಈಸ್ ವಾಟ್ ದೇ ಆರ್ ಟೆಲ್ಲಿಂಗ್. ಪೆಗ್ ಅಂದ್ರೆ ಕಬ್ಬಿಣದ್ದು ಅಥವಾ ಮರದ್ದು ಗೂಟ ಹೊಡೆದಿರ್ತಾರಲ್ಲ, ಆ ಗೂಟನ ಅವ್ರು ಹೇಳ್ತಿದ್ದಾರೆ. ಇಟ್ ಈಸ್ ಟೈಡ್ ಟು ಅ ಪೆಗ್ ಹಿಯರ್. ಗೊತ್ತಾಗ್ತಿದ್ಯಾ? ಅನದರ್ ರೋಪ್ is tied, okay, ಇದು ಈ ಪಾಯಿಂಟ್ ನ P ಅಂತ ಕರೆದಿದ್ದಾರೆ. ಓಕೆ, another rope is tied to the same pole little below. ಈ ಪೋಲ್ಗೆ ಇಲ್ಲಿ ಫಸ್ಟ್ ರೋಪ್ ಸ್ವಲ್ಪ ಕೆಳಗಡೆ ಬಂದು ಇಲ್ಲೆಲ್ಲೋ ಇನ್ನೊಂದು ರೋಪ್ ಕಟ್ಬಿಟ್ಟು ಆಪೋಸಿಟ್ ಸೈಡ್ ಹಿಂಗೆ ಈ ಕಡೆ ಇನ್ನೊಂದು ಪೆಗ್ ಹಾಕ್ಬಿಟ್ಟು ಇಲ್ಲಿ ಅದನ್ನ ಹಗ್ಗನ ಕಟ್ಟಿದ್ದಾರೆ. ಗೊತ್ತಾಗ್ತಿದ್ಯಾ? ದಿಸ್ ಪೋಲ್ ಈಸ್ A, B. Okay, as shown in the figure. Each rope is making an angle of 30 degree. ಎರಡು ರೋಪ್ಗಳು they are making 30 degree. with the ground. If the difference of the lengths of the ropes is 8 meters, andre there are 2 ropes here. One is AP ಅನ್ನೋದು ಒಂದು ರೋಪು. ಈ ಪಾಯಿಂಟ್ ನ ಇಫ್ ಐ ಕಾಲ್ ಇಟ್, ಓಕೆ wait, ಈ ಪಾಯಿಂಟ್ ನ B ಅಂತ ಕರೆದಿದ್ದಾರೆ. ಈ ಪಾಯಿಂಟ್ ಈಸ್ ಕಾಲ್ಡ್ ಆಸ್ M. ಓಕೆ, B, ದಿಸ್ ಪಾಯಿಂಟ್ ಇಸ್ Q, BQ ಒಂದು ರೋಪು, AP ಅನ್ನೋದು ಇನ್ನೊಂದು ರೋಪು. ಈ ಎರಡು ರೋಪ್ಗಳದ್ದು ಡಿಫ್ರೆನ್ಸ್, ಲೆಂತ್ ಡಿಫ್ರೆನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇದು 30 ಇದೆ ಅಂದ್ರೆ 30 - 8 ಇದೆ, 50 ಇದೆ ಅಂದ್ರೆ 50 - 8, ಇದು x ಇದೆ ಅಂದ್ರೆ x - 8. ಗೊತ್ತಾಗ್ತಿದ್ಯಾ? ಆ ಎರಡರ ಮಧ್ಯೆ ಡಿಫ್ರೆನ್ಸ್ ಬಂದು 8 meters. ಸೊ ದೆನ್ ಫೈಂಡ್ ದ ಹೈಟ್ ಆಫ್ ದಿ ಪೋಲ್ ಅಟ್ ವಿಚ್ ದ ಶಾರ್ಟರ್ ರೋಪ್ ಈಸ್ ಟೈಡ್. ಇವಾಗ ಶಾರ್ಟರ್ ರೋಪ್ ಇದೆಯಲ್ಲ BQ, ಇದನ್ನ ಇಲ್ಲಿ ಕಟ್ಟಿಯಾರಲ್ಲ, ಇದ್ರ ಹೈಟ್ ಕಂಡಿಡೀರಿ ಫ್ರಮ್ ದ ಗ್ರೌಂಡ್. ಈ ಹೈಟ್ ಎಷ್ಟು ಅಂತ ಕೇಳ್ತೀರ, ದಟ್ ಈಸ್ BM ಎಷ್ಟು ಅಂತ ಕೇಳ್ತೀರ. ಯು ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ BM. ಸೊ ಆಲ್ಸೋ ಫೈಂಡ್ ದ ಲೆಂತ್ ಆಫ್ ದ ರೋಪ್ಸ್. AP ಎಷ್ಟು, BQ ಎಷ್ಟು, ಅದನ್ನು ಕೂಡ ಕಂಡಿಡೀರಿ ಅಂತ ಹೇಳ್ತೀರ. ಸೊ ದಿಸ್ ಇಸ್ ಬೇಸಿಕ್ ಪ್ರಾಬ್ಲಮ್ but a little lengthy. We can start by assuming ಅವ್ರು ಏನು ಹೇಳಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ ದ ರೋಪ್ಸ್, ಸೊ ಲೆಂತ್ ಆಫ್ ರೋಪ್ಸ್ ಈಸ್ 8 meters ಅಂತ. ವಾಟ್ ಐ ವಿಲ್ ಡೂ, ಐ ವಿಲ್ ಅಸ್ಯೂಮ್ ದ ಲೆಂತ್ ಆಫ್ ದಿಸ್ ರೋಪ್, AP ರೋಪ್ ಇದೆಯಲ್ಲ, ಇದರದ್ದು ಲೆಂತ್ ಬಂದು x ಅಂತ ತಗೋತೀನಿ. ಆವಾಗಲೇ ಹೇಳಿದೆ, ಇದು 10 ಇದ್ರೆ 10 - 8, ಇದು 20 ಇದ್ರೆ 20 - 8. ಇದು ಎಷ್ಟಿರುತ್ತೋ ಇದರಲ್ಲಿ 8 ಮೈನಸ್ ಮಾಡಿದ್ರೆ ಇದು ಸಿಗುತ್ತೆ ನಮಗೆ. ಸೊ ಇದು x ಇದ್ರೆ ದಿಸ್ ಈಸ್ x - 8. ಸರಿನಾ? ಓಕೆ, ಹೌ ಡು ವಿ ಸ್ಟಾರ್ಟ್? ವಿ ಶಾಲ್ ರೈಟ್ ದಿಸ್. ಇವಾಗ ನಾವು ಏನು ಮಾಡಿದ್ವಿ, ಲೆಟ್ x be the
length of rope AP. ಸರಿನಾ? Then length of rope BQ is equal to x minus 8. ಯಾಕೆ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಇದೆಷ್ಟಿರುತ್ತೋ ಅದರಲ್ಲಿ 8 ಮೈನಸ್ ಮಾಡಿದ್ರೆ ಇನ್ನೊಂದು ರೋಪಿಂದ ಲೆಂತ್ ಸಿಗುತ್ತೆ ಅಂತ. ಸರಿ, ನೆಕ್ಸ್ಟ್ ಇವಾಗ ನಾವು ಒಂದೊಂದೇ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಇದು ಫುಲ್ ಲೆಂತ್ ನಮಗೆ ಕೊಟ್ಟಿಯಾರಲ್ವಾ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಟ್ರಯಾಂಗಲ್. ಈ ಲೆಂತ್ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಕನ್ಸಿಡರ್ ಟ್ರಯಾಂಗಲ್ APM. APM ಅಂದರೆ ದೊಡ್ಡ ಟ್ರಯಾಂಗಲ್. ಇದನ್ನು ತಗೊಂಡು ಇದರಲ್ಲಿ ನೋಡಿ, ಇದು ಆಪೋಸಿಟ್ ಯಾವುದಕ್ಕೆ? ಆ್ಯಂಗಲ್ Pಗೆ. ಇದಕ್ಕೆ ಆಪೋಸಿಟ್ AM ಲೆಂತ್ 37 ಅಂತ ಕೊಟ್ಟಿದ್ದಾರೆ. ಲೆಟ್ ಅಸ್ ರೈಟ್ ದಟ್ ಆಲ್ಸೋ. ಗಿವನ್ AM is equal to 37 meters. ಕರೆಕ್ಟಾ? AM is equal to 37 ಅಂತ ಕೊಟ್ಟಿದ್ದಾರೆ. ವಾಟ್ ವಿ ಶುಡ್ ಡು? ಆಪೋಸಿಟ್ ಗೊತ್ತಿದೆ, ಹೈಪೋಟಿನಿಸ್ ಏಮ್ ಮಾಡಿಕೊಂಡು ವಿ ವಿಲ್ ರೈಟ್ ಆಪೋಸಿಟ್ ಬೈ ಹೈಪೋಟಿನಿಸ್ ಅಂದ್ರೆ ಯಾವ್ದು ಬರುತ್ತೆ? ಸೈನ್. ಲೆಟ್ ಅಸ್ ಪುಟ್ ಸೈನ್ ಆಫ್ P ವಿಚ್ ಈಸ್ ಆಪೋಸಿಟ್ ಅಂದ್ರೆ AM ಬೈ ಹೈಪೋಟಿನಿಸ್ ಈಸ್ AP. ಹೈಪೋಟಿನಿಸ್ ಬಂದು ಇದು AP. ಸರಿನಾ? ಐ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. AM ಅಂದ್ರೆ 37 ಬೈ AP x ಅಂತ ತಗೊಂಡಿದ್ದೀವಿ ನಾವು. ಕರೆಕ್ಟಾ? ಸೈನ್ P ಅಂದರೆ P ವ್ಯಾಲ್ಯೂ 30 ಡಿಗ್ರಿ ಇಸ್ ಈಕ್ವಲ್ ಟು 37 ಬೈ ಎಕ್ಸ್. ಸೈನ್ 30 ಎಷ್ಟು ನೋಡಿ ಟೇಬಲ್. ಸೈನ್ 30 ಈಸ್ 1/2. 1/2 ಈಸ್ ಈಕ್ವಲ್ ಟು 37 ಬೈ ಎಕ್ಸ್. ಇಫ್ ಐ ಕ್ರಾಸ್ ಮಲ್ಟಿಪ್ಲೈ 2 into 37 is 74. 1 x into 1 is x. X is equal to 74. Okay, we got the value of x is equal to 74 meters. ಅಂದ್ರೆ ಒಂದು ದೊಡ್ಡ ರೋಪ್ದು ಲೆಂತ್ ಗೊತ್ತಾಗೋಯ್ತು ನಮಗೆ. ಸರಿನಾ? ನೆಕ್ಸ್ಟ್ ಏನು ಮಾಡೋಣ? therefore the length of rope BQ is equal to x minus 8, that is equal to 74 minus 8. ಎಷ್ಟು ಬರುತ್ತೆ? 60. BQ is equal to 66 meters. ಸೊ AP ಸಿಕ್ತು, BQ ಸಿಕ್ತು. ನಮ್ಗೆ ಏನು ಹೇಳಿದ್ರು? ಲೆಂತ್ ಆಫ್ ರೋಪ್ಸ್ನ ಕಂಡಿಡಿರಿ ಅಂತ. ನೆಕ್ಸ್ಟ್ ಏನು ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ದ height of the point where this BQ rope is tied at. ಬರಾಗ್ತಿದ್ಯಾ? ಅದಕ್ಕೆ ಏನು ಮಾಡೋಣ? ಈ ಟ್ರಯಾಂಗಲ್ ಮಾತ್ರ ಕನ್ಸಿಡರ್ ಮಾಡೋಣ. BQM ನಮಗೆ ಇದರ ಲೆಂತ್ x minus 8 ಇತ್ತಲ್ಲ, ಇದರ ಲೆಂತ್ 66 ಅಂತ ಗೊತ್ತಾಯ್ತು. ಇನ್ ದಿಸ್ ಟ್ರಯಾಂಗಲ್ ಸಿನ್ಸ್ ದಿಸ್ ಈಸ್ 90 ಡಿಗ್ರಿ, ಲೆವೆಲ್ ಗ್ರೌಂಡ್ ಆಗಿರೋದ್ರಿಂದ ಇದು 90 ಡಿಗ್ರಿ. ಈ ಲೆಂತ್ ಗೊತ್ತಿದೆ, ದಿಸ್ ಈಸ್ ನಥಿಂಗ್ ಬಟ್ ಹೈಪೋಟಿನಿಯಸ್. BM ಕಂಡುಹಿಡಿಬೇಕು, ಅದೇ ಅಲ್ಟಿಮೇಟ್ಲಿ ನಮಗೆ ಕಂಡುಹಿಡಿಬೇಕಾಗಿರೋದು. ಸೊ ಲೆಟ್ ಅಸ್ ಗೋ ಆನ್ ಸಾಲ್ವಿಂಗ್ ದಿಸ್. ಕನ್ಸಿಡರ್ ಟ್ರಯಾಂಗಲ್ BMQ. ಚಿಕ್ಕ ಟ್ರಯಾಂಗಲ್ ತಗೋತಾ ಇದ್ದೀನಿ. ಯಾವುದು ಹಾಕೋಣ? ಆಪೋಸಿಟ್ ಬೈ ಹೈಪೋಟಿನಿಸ್ ಬರೋದು ಯಾವುದು? ಸೈನೇ. ಸೈನ್ ಆಫ್ Qಗೆ ಆಪೋಸಿಟ್ BM divided by hypotenuse is BQ. Sin 30 ಅಂದರೆ sin Q ಅಂದರೆ sin Q value is 30 is equal to BM is value of BM is not known yet. BM ಅಂತಾನೆ ಬರ್ಕೋತೀನಿ. BQ ಎಷ್ಟು? 66. Again sin 30 value 1/2 is equal to BM by 66. Cross multiply. BM into 2 is equal to 66 into 1, that is 66 itself.
ಇದನ್ನೇನು ಬರೆಯಲ್ಲ. 2ನ ಡಿನಾಮಿನೇಟರ್ಗೆ ಹಾಕಿದ್ರೆ BM is equal to 66 by 2. 1s are 2, 33s are. So BM is equal to 33 meters. ಅಂದರೆ ಈ ಹಗ್ಗ ಕಟ್ಟಿರಲ್ಲ BQ ಹಗ್ಗನ ಕಟ್ಟಿರೋ ಲೆಂತ್ ಬಂದು ಫ್ರಮ್ ದ ಗ್ರೌಂಡ್ ಈಸ್ 33 meters. ಇಲ್ಲಿಂದ ಇಲ್ಲಿಗೆ 33 meters. ಅದನ್ನು ನೀವು ಸ್ಟೇಟ್ಮೆಂಟಲ್ಲಿ ಬರೆದ್ಬಿಟ್ರೆ therefore ಅಂತ ಬರೆದ್ಬಿಟ್ಟು if you write it in the statement, that is enough. I hope you understood this. But again, if you have not understood or if you have any doubts, you can just ask in the comment section. Okay, next model paper 3 ಅಲ್ಲಿ ಸ್ವಲ್ಪ lengthy problem. It is not tricky or anything, but it is a little lengthy. See, trigonometry, applications of trigonometry li ಎಲ್ಲವುದು ಅಷ್ಟೇನೆ ಬಹಳ ಸಿಂಪಲ್ ಕ್ವಶನ್ಸ್, ಬಟ್ ಆದರೆ ಯು ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಅಂಡ್ ಹ್ಯಾವ್ ಪೇಷನ್ಸ್. ಅದು ಎರಡಿದ್ಬಿಟ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ಅಂಡ್ ಸ್ಕೋರ್ ಮಿನಿಮಮ್ 4 marks. Sometimes they will ask for even 5 marks as we saw in the last paper, model paper 1. So you will get minimum 4 marks, maximum 5 marks. That will be in your pockets. So okay, next model paper 3 and 4 we will solve in the next video. I believe you have understood these problems. I'll give some practice problems in the end of the video. You please watch them and take a screenshot, practice them. We meet in the next video. Thank you.